ನಮ್ಮ ದೇಶದ ದುರಾದೃಷ್ಟವೇನು ಗೊತ್ತಾ? ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ವರದಿಯ ಪ್ರಕಾರ 2017 ಮತ್ತು 2022 ನಡುವೆ ಭಾರತದಲ್ಲಿ ಒಟ್ಟು 1.89 ಲಕ್ಷ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದು 1.91 ಲಕ್ಷ ವಿಕ್ಟಿಮ್ಗಳು ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ನಾವು ಚಿಕ್ಕ ಹಸುಗೂಸನ್ನ ಮುದುಕ ರೇಪ್ ಮಾಡಿದ್ದು, ಕಾಲೇಜು ಹೋಗುವ ಹುಡುಗಿಯನ್ನ ರೇಪ್ ಮಾಡಿದ್ದು, ಅಷ್ಟೇ ಯಾಕೆ ಹಳೆ ಅಜ್ಜಿಯನ್ನ ಕೂಡ ರೇಪ್ ಮಾಡಿದಂತಹ ಕೇಸ್ಗಳನ್ನ ನೋಡಿದ್ದೇವೆ. ಅವೆಲ್ಲದರಲ್ಲೂ ರೇಪ್ ಮಾಡಿರುವವರು ವಯಸ್ಕರೇ. ಆದ್ರೆ ದುರಾದೃಷ್ಟವೇನೆಂದರೆ ಕಳೆದ ಬಾರಿ 6 ಮತ್ತು 8ನೇ ತರಗತಿ ಓದುತ್ತಿದ್ದ ಪುಟ್ಟ ಬಾಲಕರು 1ನೇ ತರಗತಿ ಓದುತ್ತಿದ್ದ ಪುಟ್ಟ ಬಾಲಕಿಯನ್ನ ರೇಪ್ ಮಾಡಿ ಆಕೆಯನ್ನ ಕೊಂದು ಡ್ಯಾಂಗೆ ಬಿಸಾಕಿದ ಘಟನೆಯೊಂದು ಎಂದಿಗೂ ಕೂಡ ಯಾರಿಗೂ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣ ಮನುಷ್ಯನ ವಿಕೃತವೋ ಅಥವಾ ಸೋಷಿಯಲ್ ಮೀಡಿಯಾಗಳ ದುರ್ಬಳಕೆಯೋ ಅಥವಾ ಏನೇ ಇರಬಹುದು. ಕಾನೂನು ಇವರಿಗೆ ಘೋರವಾದ ಶಿಕ್ಷೆ ಕೊಡದಿದ್ದಲ್ಲಿ ಮುಂದೆ ಅದೆಷ್ಟೋ ಹೆಣ್ಣು ಮಕ್ಕಳ ಬಲಿದಾನವಾಗುವುದಂತೂ ಖಂಡಿತ. ಅತ್ಯಾಚಾರಿಗಳಿಗೆ ಎಷ್ಟು ಘೋರವಾಗಿ ಶಿಕ್ಷೆ ನೀಡಬೇಕೆಂಬುದಕ್ಕೆ ಹಲವಾರು ದೇಶಗಳು ಸಾಕ್ಷಿಯಾಗಿದೆ. ಯಾವ ದೇಶದಲ್ಲಿ ಯಾವ ರೀತಿಯ ಶಿಕ್ಷೆಗಳನ್ನ ನೀಡುತ್ತಾರೆ ಎಂದು ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ಸೌದಿ ಅರೇಬಿಯಾ. ಅತ್ಯಾಚಾರ ಸಾಬೀತಾದ ಕೆಲವೇ ದಿನಗಳಲ್ಲಿ ಶಿರಚ್ಛೇದ ಮಾಡಲಾಗುವುದು. ಇವರು ಯಾವ ರೀತಿ ಶಿರಚ್ಛೇದನ ಮಾಡುತ್ತಾರೆ ಎಂದರೆ, ಮೊದಲು ಅತ್ಯಾಚಾರಿಗೆ ನಿದ್ರಾಜನಕವನ್ನು ಅಂದ್ರೆ ನಿದ್ರೆ ಬರಿಸುವ ಅಮಲನ್ನ ನೀಡಿದ ನಂತರ ಸಾರ್ವಜನಿಕವಾಗಿ ಶಿರಚ್ಛೇದ ಮಾಡಲಾಗುವುದು. ಇದು ಬರೀ ಅತ್ಯಾಚಾರಿಗಳಿಗೆ ಮಾತ್ರವಲ್ಲ, ಮಾದಕ ವಸ್ತು ಕಳ್ಳ ಸಾಗಾಣೆ ನಡೆಸುವವರಿಗೂ ಇದೇ ಶಿಕ್ಷೆಯನ್ನ ನೀಡಲಾಗುತ್ತದೆ. 2. ಅಫಘಾನಿಸ್ತಾನ. ಈ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಅತ್ಯಾಚಾರ ಸಾಬೀತಾದ 4 ದಿನಗಳಲ್ಲಿ ತಲೆಗೆ ಗುಂಡು ಹಾರಿಸುವುದು ಅಥವಾ ಗಲ್ಲಿಗೇರಿಸುವ ಮೂಲಕ ಶಿಕ್ಷೆಯನ್ನ ನೀಡುತ್ತಾರೆ. 3. ಉತ್ತರ ಕೊರಿಯಾ. ಉತ್ತರ ಕೊರಿಯಾದಲ್ಲಿ ಅತ್ಯಾಚಾರಿಗಳಿಗೆ ಅತ್ಯಾಚಾರ ಸಾಬೀತಾದ ನಂತರ ಫೈರಿಂಗ್ ಸ್ಕ್ವಾಡ್ನಿಂದ ಮರಣದಂಡನೆ ವಿಧಿಸಲಾಗುತ್ತದೆ. 4ನೇಯದು ಈಜಿಪ್ಟ್. ಈಜಿಪ್ಟ್ನಲ್ಲಿ ಅತ್ಯಾಚಾರ ಸಾಬೀತಾದಾಗ ಅಪರಾಧಿಯನ್ನ ಗಲ್ಲಿಗೇರಿಸುವ ಮೂಲಕ ಗಲ್ಲು ಶಿಕ್ಷೆ ನೀಡಲಾಗುತ್ತದೆ. ಇನ್ನು 5ನೇಯದಾಗಿ ಇರಾನ್. ಇರಾನ್ನಲ್ಲಿ ಅತ್ಯಾಚಾರ ಸಾಬೀತಾದ ಅತ್ಯಾಚಾರಿಗಳಿಗೆ ಮರಣದಂಡನೆಯನ್ನ ವಿಧಿಸಲಾಗುತ್ತದೆ. ಅವರು ಯಾವ ರೀತಿ ಮರಣದಂಡನೆ ನೀಡುತ್ತಾರೆ ಎಂದರೆ, ಕೆಲವೊಮ್ಮೆ ಗಲ್ಲಿಗೇರಿಸುವ ಮೂಲಕ ಮರಣದಂಡನೆ ನೀಡಿದರೆ, ಇನ್ನು ಕೆಲವೊಮ್ಮೆ ಕಲ್ಲು ಹೊಡೆದು ಸಾಯಿಸುವ ಮೂಲಕ ಶಿಕ್ಷೆ ವಿಧಿಸಲಾಗುತ್ತದೆ. ಇನ್ನು ನಮ್ಮ ಭಾರತದಲ್ಲಿ ಜೀವಾವಧಿ ಶಿಕ್ಷೆಯಿಂದ ಹಿಡಿದು ಮರಣದಂಡನೆಯವರೆಗೂ ಶಿಕ್ಷೆ ನೀಡಲಾಗುತ್ತದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಾಚಾರಿಗಳಿಗೆ ನೀಡುವ ಶಿಕ್ಷೆ ಎಷ್ಟು ಕಠಿಣವಾಗಿ ಇರಬೇಕೆಂದರೆ, ಬೇರೆ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದಕ್ಕೂ ಕೂಡ ಭಯಪಡುವಂತಿರಬೇಕು. ಆದ್ರೆ ನಮ್ಮ ದುರಾದೃಷ್ಟವೇನೆಂದರೆ, ಧರ್ಮಸ್ಥಳದ ಸೌಜನ್ಯ ಸೇರಿದಂತೆ ಅದೆಷ್ಟೋ ಮುಗ್ಧ ಜೀವಗಳಿಗೆ ಇನ್ನೂ ಕೂಡ ನ್ಯಾಯ ದೊರಕಿಲ್ಲ.